ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನಿಷ್ಠ ಅಂತ ಹೇಳ್ತಿದ್ದಾಗಿಯೇ ಅಲ್ಲೊಂದು ಶಕ್ತಿ, ದೇವಿ ಗಾಯತ್ರಿ ಶಕ್ತಿ ಅನ್ನತಕ್ಕಂಥದ್ದು. ಅದಕ್ಕೆ ನಿಮ್ಮ ಹೆಸರು ಗಾಯತ್ರಿ, ಗೀತಾ ಅನ್ನತಕ್ಕಂಥ ಭಾವಾರ್ಥ. ಅಲ್ಲೆಲ್ಲೋ ಒಂದು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೆಲವೊಂದು ಯುದ್ಧಗಳನ್ನ ಮಾಡತಕ್ಕಂಥ ಪ್ರಸಂಗ, ಆಕರ್ಷಣ, ಆಳುಕಟ್ಟು ತುಂಬಾ ಚೆನ್ನಾಗಿರ್ತೀರಿ. ತುಂಬಾ ಒಂಥರ ಗಾಂಭೀರ್ಯ ನಿಮ್ಮದು. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಿಶೇಷವಾಗಿ ಮಂತ್ರೋಚ್ಚಾರಣ, ಪೂಜಾ, ಹೋಮ, ಹವನ, ಯಜ್ಞ, ಯಾಗ, ದೇಶ ಕಾಪಾಡುವ, ರಕ್ಷಿಸುವ, ರಕ್ಷಣಾ ಇಲಾಖೆ, ಇವುಗಳೆಲ್ಲದರಲ್ಲೂ ಕೆಲಸ ಮಾಡುವಂಥ ಮಹಾಶಕ್ತಿ ನಿಮಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಂಕಲ್ಪ ಇರುತ್ತೆ. ಸ್ವಲ್ಪ ನೋಡ್ಲಿಕ್ಕೆ ಎಲ್ಲೋ ಒಂದು ಗಾಂಭೀರ್ಯತೆ ನಿಮ್ಮ ಮುಖದಲ್ಲಿ ಕಾಣಿಸಿದ್ರು ಒಳಗಡೆ ಒಂದು ರೀತಿಯ ಮುಗ್ಧ ಭಾವ. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಲಾಯರ್ ಆಗಿ, ಟೀಚರ್ ಆಗಿ, ಸರ್ಜನ್ ಆಗಿ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಉದ್ಯೋಗಗಳನ್ನು ಮಾಡ್ತಕ್ಕಂಥದ್ದು, ಟೀಚರ್ ಆಗಿ, ಲೆಕ್ಚರರ್ ಆಗಿ, ಪ್ರಿನ್ಸಿಪಲ್ ಆಗಿ, ಅಡ್ವೈಸರ್ ಆಗಿ, ಜಡ್ಜ್ಗಳಾಗಿ, ಲಾಯರ್ ಆಗಿ, ಸರ್ಜನ್ ಆಗಿ, ಅಬ್ಬೋ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ. ಕೆಲವೊಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ, ಲ್ಯಾಬ್ ಅಸಿಸ್ಟೆಂಟ್ ಆಗಿ, ನೀವು ಬೇಕಾದ್ರೆ ಗಮನಿಸಿ ನೋಡಿ. ಈ ಗೀತಾ ಅನ್ನತಕ್ಕಂಥ ಹೆಸರು, ಗಾಯತ್ರಿ ಅನ್ನತಕ್ಕಂಥ ಹೆಸರು, ಅಲ್ಲೆಲ್ಲೋ ಕೌಟುಂಬಿಕ ಜೀವನದಲ್ಲಿ ಒಂದು ತಳಮಳ ಇರುತ್ತೆ. ಬರೀ ಕುಟುಂಬ ಅನ್ನತಕ್ಕಂಥ ಪ್ರೀತಿಗೆ ತುಂಬಾ ನೀವು ಬೇಗ ಅಟ್ಯಾಚ್ ಆಗ್ತೀರಾ. ಬಟ್ ಅಲ್ಲೆಲ್ಲೋ ಒಂದು ಪರೀಕ್ಷೆಗಳನ್ನ ಇಟ್ಬಿಟ್ಟಿರ್ತಾನೆ ಕೌಟುಂಬಿಕ ಜೀವನದಲ್ಲಿ. ಕೌಟುಂಬಿಕ ಅನ್ನತಕ್ಕಂಥದ್ದು ಒಂದು 10% ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಒಂದು 20% ಇಟ್ಕೊಳ್ಳಿ ಮಕ್ಕಳೇ. ಅದರಲ್ಲೂ ಧನಿಷ್ಠದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಮ್ಮಂದಿದೆ. ಆ ಅಂದ, ಆ ತೂಕ, ಬೇಗ ಭಾವುಕರು, ನೀವು ಬೇಗ ಮೋಸ ಹೋಗ್ಬಿಡ್ತೀರಿ. ನಿಮ್ಮ ವಿದ್ವತ್ತು, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಜ್ಞಾನ, ನಿಮ್ಮ ವಿಜ್ಞಾನ, ನಿಮ್ಮ ಸುಜ್ಞಾನ ಎಲ್ಲರೂ ಬಳಸ್ಕೊಳ್ತಕ್ಕಂಥ ಪ್ರಭಾವ ಜಾಸ್ತಿ. ಹಾಗೆ ಅನ್ಕೋಬಿಡ್ತೀರ. ನಿಮ್ಮ ವೀಕ್ನೆಸ್ಸು ನಿಮಗೆ ಗೊತ್ತು, ನಿಮ್ಮ ಪ್ಲಸ್ ನಿಮಗೆ ಗೊತ್ತು, ನಿಮ್ಮ ಶಕ್ತಿಯೂ ನಿಮಗೆ ಗೊತ್ತು. ಬಟ್ ಆದರೂ ಕೂಡ ಅಲ್ಲೊಂದು ತೊಳಲಾಟ, ಒದ್ದಾಟ, ಎಳೆದಾಟ ಇರತಕ್ಕಂಥ ಒಂದು ಭಾವ ಇರುತ್ತೆ. ದುಡುಕಬೇಡಿ, ಬೇಗ ನಂಬಿಬಿಡ್ತೀರಿ. ಪ್ರೀತಿಯ ಮೋಹದಲ್ಲಿ ಬಿದ್ದು ಬಿಡ್ತೀರಿ ಬೇಗ. ತುಂಬಾ ಧನಿಷ್ಠ ನಕ್ಷತ್ರದಲ್ಲಿ ಬೀಳೋರಿಗೆ, ಹುಟ್ಟಿರೋರಿಗೆ ಭಗವತಿ ಕೊಟ್ಟಿರತಕ್ಕಂಥ ಶಕ್ತಿ ಏನ್ ಗೊತ್ತಾ? ಪ್ರೀತಿಯ ದೇವರುಗಳು ನೀವು. ಗಂಗಾಧರ, ಗೋಪಿ, ಗೋವರ್ಧನ್. ಎಸ್, ಸ್ವಲ್ಪ ಕುಟುಂಬದಲ್ಲಿ ಅಲ್ಲೊಂದು ವ್ಯಾಜ್ಯ, ಅಲ್ಲೊಂದು ಎಳೆದಾಟ ಬರ್ತಕ್ಕಂಥದ್ದು ಆಗುತ್ತೆ. ಬಿಟ್ಟು ಬಿಡಿ. ಕೆಲವೊಂದು ದ್ವೇಷ ಭಾವನೆಯನ್ನ ತುಂಬಾ ದೀರ್ಘವಾಗಿ ತಗೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ಇಲ್ಲೋ ಒಂದು ಹಣಕಾಸಿನ ವಿಚಾರ, ವ್ಯವಹಾರ ವಿಚಾರ, ವ್ಯಾಪಾರ ವಿಚಾರ ಸ್ವಲ್ಪ ಹಾಕೊಂಡು ತಳಮಳ. ನಿಮಗೆ ಮುಂದಿನ ಜೀವನದ ಬಗ್ಗೆ ತಳಮಳಗಳು ಸ್ವಲ್ಪ ಜಾಸ್ತಿ. ಅದಕ್ಕೆ ಬೇಗ ಸೇಫ್ಟಿ ನೋಡ್ತೀರಾ. ಯಾವಾಗ್ಲೂ ಒಂದು ಆಂತರಿಕ ಬೇಗುದಿ ಇರುತ್ತೆ. ಗೊತ್ತಿಲ್ಲ, ಏನೊಂದು ಗೊತ್ತಿಲ್ಲ. ಎಲ್ಲ ಇದ್ರೂ ಏನೂ ಇಲ್ಲ ಅನ್ನತಕ್ಕಂಥ ಭಾವವೋ, ಇದ್ರೂ ಇಲ್ಲದಂತಹ ಒಂದು ಭಾವವೋ, ಆ ಒಂದು ತೊಳಲಾಟ, ಒಂಥರ ನೀರಿನಿಂದ ತೆಗೆದಂತ ಮೀನಿನಂತ ಒಂದು ಪ್ರಭಾವ. ನೀವು ಎಲ್ಲರಿಗೂ ಬೇಕಾಗ್ತೀರಾ. ನೀವು ಒಂಥರ ರಕ್ಷಾ ಕವಚ, ಕರ್ಣನ ಕವಚ. ನೀವಿದ್ದ ಕಡೆ ಒಂಥರ ಧೈರ್ಯ. ಬಟ್ ನಿಮ್ಮ ಒಳಗಡೆ ಧೈರ್ಯ ಇರಲ್ಲ, ಅದೇ ಭಯ ನನಗೆ. ಸಾಮಾನ್ಯವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಆ ಒಂದು ವ್ಯಕ್ತಿಗಳಿಗೆ ಎಂತಹ ಒಂದು ಕ್ಲಿಷ್ಟಕರವಾದಂಥ ಸಮಸ್ಯೆಯನ್ನ ಫೀನಿಕ್ಸ್ ಪಕ್ಷಿ ತರ ಬೂದಿ ಆಗೋದ ಕಣ ಅಂದ್ರೂ ಕೂಡ ಎದ್ದು ಬಂದು ನಿಲ್ಲತಕ್ಕಂಥ ಒಂದು ತಾಕತ್ತು ನಿಮಗಿರುತ್ತೆ. ಬಟ್ ಸಂಬೆ ನಿಮ್ಮ ಮೇಲೆ ನಿಮಗೆ ಆ ನಂಬಿಕೆಯನ್ನ ಸ್ವಲ್ಪ ಗಟ್ಟಿಯಾಗಿ ಊರ್ಕೋಬಿಟ್ರಿ ಅಂದ್ರೆ ನೀವು ಎಂಥದನ್ ಬೇಕಾದ್ರೂ ದಾಟ್ಕೊಂಡು ಬರ್ತೀರಿ. ನಿಜವಾಗ್ಲೂ ಇದೆ, ಆ ತಾಕತ್ತಿದೆ, ಆ ಸಾಮರ್ಥ್ಯ ಇದೆ. ನಿಮಗೊಂದು ಬೆನ್ನು ತಟ್ಟು ಒಬ್ಬ ವ್ಯಕ್ತಿ ಇರಬೇಕು, ಒಬ್ಬ ಸ್ನೇಹಿತ ಇರಬೇಕು. ಹಸ್ಬೆಂಡ್ ಶುಡ್ ಬಿ ಅನ್ ಫ್ರೆಂಡ್ ಅನ್ನತಕ್ಕಂಥದ್ದು ಇಲ್ಲ ಅಂತ ಹೇಳ್ದ ಅಂದ್ರೆ ಒಬ್ಬ ಸಂಗಾತಿಗೆ ಬಹುದೊಡ್ಡ ಪ್ರಾಣ ಮಿತ್ರ ಅಂದ್ರೇನೆ ಆಕೆಯ ಸಂಗಾತಿ ಅಂತ ಮಾತಾಡುತ್ತೆ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಸಂಗಾತಿಯೇ ಪ್ರಾಣ ಮಿತ್ರ. ಬಟ್ ಅಲ್ಲೆಲ್ಲೂ ಒಂದು ಎಳೆದಾಟ, ಹೊಯ್ದಾಟ ಇರತಕ್ಕಂಥದ್ದು ಇದ್ದೇ ಇರುತ್ತೆ. ನಿಮಗೆ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆಗ್ತಕ್ಕಂಥದ್ದು, ಇಲ್ಲ ಇಚ್ಛೆಗೆ ವಿರುದ್ಧವಾದಂಥ ಕುಟುಂಬ ಪದ್ಧತಿ ಇರತಕ್ಕಂಥದ್ದು. ತುಂಬಾ ಜಾಯಿಂಟ್ ಫ್ಯಾಮಿಲಿ ಇಷ್ಟಪಟ್ಟಿರ್ತೀರಾ, ಒಂದು ಪುಟ್ಟ ಕುಟುಂಬ ಇರುತ್ತೆ. ಇಲ್ಲ ತುಂಬಾ ಒಂದು ಪುಟ್ಟ ಕುಟುಂಬ ಆಸೆ ಪಟ್ಟಿರ್ತೀರೋ, ತುಂಬಾ ದೊಡ್ಡ ಕುಟುಂಬದ ಜವಾಬ್ದಾರಿಗಳು ತೆಗೆದುಕೊಳ್ತಕ್ಕಂಥದ್ದು. ನಿಮ್ಮ ಅಹಂ, ನಿಮ್ಮ ಈಗೋಗೆ ನಿಮ್ಮ ಕುಟುಂಬದವರೇ
ಅತ್ತೆ ಮನೆಯವರೇ, ಅಳಿಯನ್ ಮನೆಯವರೇ, ಅಲ್ಲೊಂದು ಬಂಧುಗಳೇ, ಅಲ್ಲೊಂದು ಸ್ನೇಹಿತರೇ ನಿಮ್ಮನ್ನ ಒಂದು ರೀತಿಯಾಗಿ ನೋಡತಕ್ಕಂಥದ್ದು, ಬಳಸ್ಕೊಬಿಡ್ತಾರೆ, ಎದ್ದು ಬಿಡ್ತಾರೆ. ಹಾಗಲ್ಲ, ನಿಮಗೇನು ಕೊಟ್ರು, ಒಂದು ಸಣ್ಣ ಕಲ್ಲು ಕೊಟ್ಟರು ಅದನ್ನ ಕೆತ್ತಿ 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 ಒಂದು ಅದ್ಭುತವಾದಂತಹ ಶಿಲ್ಪಕಲೆಯನ್ನ ಮಾಡಿಕೊಳ್ತಕ್ಕಂಥ ನಿಮಗೊಂದು ಚಾಕಚಕ್ಯತೆ ಇರುತ್ತೆ. ನಿಮ್ಮನ್ನ ರೈಟ್ ಪ್ಲೇಸಲ್ಲಿ ಯಾರಾದರೂ ನೋಡಿ ಗಮನ ಕೊಟ್ಟು ನಿಮಗೊಂದು ರೈಟ್ ಪ್ಲೇಸ್ ಸಿಕ್ಬಿಟ್ರೆ ನೀವು ಮಾಡೋ ಅದ್ಭುತಗಳೇ ಬೇರೆ. ರೈಟ್ ಪ್ಲೇಸ್. ಬಟ್ ನಾನು ತುಂಬಾ ಬಾರಿ ನೋಡಿದ್ದಾನೆ, ತುಂಬಾ ಜಾತಕಗಳ ಪರಾಮರ್ಶೆ ಮಾಡಿದಾಗ ಸಂಕಟ ಆಗುತ್ತೆ. ರೈಟ್ ಪರ್ಸನ್ಗೆ ರೈಟ್ ಪ್ಲೇಸ್ ಸಿಕ್ಕಿರೋಲ್ಲ. ರೈಟ್ ಪ್ಲೇಸ್ ನಿಲ್ಬೇಕಾದಂಥವ್ರು ರಾಂಗ್ ಪ್ಲೇಸಲ್ಲಿ ನಿಂತು ಬಿಟ್ಟಿರ್ತಾರೆ. ತುಂಬಾ ಜನ ಅದನ್ನ ನಾನು ಅಲ್ಲಿರ್ಬೇಕಿತ್ತು, ನನ್ನದು ಇರಬೇಕಿತ್ತು ಅಂತ. ಬಟ್ ನೀವು ನಿಂತುಕೊಂಡರೆ ಧನಿಷ್ಠ ನಕ್ಷತ್ರ ನೆನ್ಪಿಟ್ಕೊಳ್ಳಿ, ನೀವು ಅಗಣಿತ ನಿಮಗೆ ಬೆಲೆ ಕಟ್ಲಿಕ್ಕೆ ಆಗೋಲ್ಲ ಅಂಥದ್ದೊಂದು ವ್ಯಾಲ್ಯೂಡ್ ಪರ್ಸನ್ ನೀವು. ವೆರಿ ವ್ಯಾಲ್ಯೂಡ್. ಸ್ವಲ್ಪ ಹೊಟ್ಟೆ ನೋವಿನ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು, ಮಂಡಿ ನೋವಿನ ಸಮಸ್ಯೆಗಳಿಂದ ಬಳಲ್ತಕ್ಕಂಥದ್ದು, ಸೊಂಟ ನೋವು, ಕುತ್ತಿಗೆ ನೋವು, ಹೆಣ್ಣು ಮಕ್ಕಳಿಗೆ ಯೂಟ್ರಸ್ ಇನ್ಫೆಕ್ಷನ್ಗಳು ಸ್ವಲ್ಪ ಆಗ್ತಕ್ಕಂಥದ್ದು, ಪೈಲ್ಸು ಪಿಸ್ತುಲ ಪ್ರಾಬ್ಲಮ್ ಸ್ವಲ್ಪ ಆಗತಕ್ಕಂಥದ್ದು, ಉಷ್ಣ ಬಾಧೆಯಿಂದ ಬಳಲ್ತಕ್ಕಂಥದ್ದು, ಡಸ್ಟ್ ಅಲರ್ಜಿ, ಲಂಗ್ಸ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್ಸ್, ವಾಟರ್ ಇನ್ಫೆಕ್ಷನ್ಸ್ನ ಬಾಧೆಗಳಿಂದ ಸ್ವಲ್ಪ ಬಳಲ್ತಕ್ಕಂಥದ್ದು, ಈ ಥರದ್ದು ಒಂದು ಛಾಯೆ ಇರುತ್ತೆ. ವಿಪರೀತ ಉಷ್ಣ, ಸ್ವಲ್ಪ ದೇಹವನ್ನು ತಂಪು ಮಾಡ್ಕೊಳ್ಳೋದು, ಹರಳೆಣ್ಣೆ ಹಚ್ಕೊಂಡು ವಾರಕ್ಕೊಮ್ಮೆ ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸೋದರರ ನಡುವೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇರತಕ್ಕಂಥದ್ದು ಇರುತ್ತೆ. ಸ್ವಲ್ಪ ವಾಹನ ಗಂಡ ಭೀತಿ ಇರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ. ಭೂಮಿಯನ್ನು ತುಂಬ ಕಷ್ಟಪಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅಧಿಕಾರವನ್ನೂ ಅಷ್ಟೇ, ನಿಮಗೆ ಬೇಕಾದ ಅಧಿಕಾರವನ್ನ ಅದು 20 ವರ್ಷ ಆಗಲಿ 30 ವರ್ಷ ಆಗಲಿ ಅದನ್ನು ಬಿಡಲ್ಲ, ನೀವು ಪಡ್ಕೋತೀರಿ. ಅಂಥದ್ದೊಂದು ಚಾಕಚಕ್ಯತೆ, ತಾಕತ್ತು ನಿಮಗಿರ್ತಕ್ಕಂಥದ್ದು. ಯಾಕೋ ನೀವು ಮಾಡೋ ಕೆಲಸಗಳಲ್ಲಿ ವಿಘ್ನಗಳು, ತೊಂದರೆಗಳು. ಕೆಲವರನ್ನ ನಾವು ಕೇಳ್ತಿರ್ತಾರೆ, ಏನೋ ಮಾಡ್ದಾಕಣೋ ಎಲ್ಲ ಕಳ್ಕೊಬಿಟ್ಟ ಕಣೋ. ಜಾಗ್ರತೆ. ಧನಿಷ್ಠ ನಕ್ಷತ್ರವಾಗಿ ಶುಕ್ರವಾರ ಹುಟ್ಟಿದ್ದರೆ, ಅದರಲ್ಲೂ ಅಷ್ಟಮಿ ತಿಥಿ ಬೇರೆ, ಇಂಥ ಒಂದು ಕಾಲಗರ್ಭಗಳಿದಾವಲ್ವಾ, ನಮ್ಮ ಯೋಗ್ಯತೆಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಇದಿಲ್ಲ ಕಣೋ, ಮಾಡಬಾರ್ದು. ನನ್ನ ಗುರುಗಳು ಈ ಬುಧನ ಪರಮೋಚ್ಚ ಸ್ಥಾನ ನನ್ನ ನವಾಂಶದಲ್ಲಿ, ದಶಾಂಶದಲ್ಲಿ, ನಾನು ಬ್ಯಾಂಕಿಂಗ್, ಫಿನಾನ್ಸ್ ಈ ಒಂದು ಸೆಕ್ಟರಲ್ಲೇ ಇದ್ದಿದ್ದು. ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಮಾರ್ಟ್ಗೇಜ್ ಲೋನ್ಸ್, ಈ ಥರದ ಒಂದು ಭಾವಗಳಲ್ಲಿ ಕೆಲಸ ಮಾಡುತ್ತಿದ್ದಂಥ ಸಂದರ್ಭ. ಅದು ಎಲ್ಲಿಂದ ಪ್ರೊವೋಕ್ ಆಯ್ತೋ ಗೊತ್ತಿಲ್ಲ, ಬುಧ ನೀಚ ಬುದ್ಧಿ ತೋರಿಸೇ ಬಿಟ್ಟ. ಅಲ್ಲೆಲ್ಲೋ ವ್ಯವಹಾರ, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಅಂತ ಒಂದು ಪುಟ್ಟದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೆ. ಗೊತ್ತಿಲ್ಲ, ನನ್ನ ಬುದ್ಧಿವಂತಿಕೆ ಅಂತ ಎಲ್ಲರೂ ಹೇಳೋರು. ಬರೀ ಒಂದು 5,000ದಲ್ಲಿ ನಾನು ಹಾಕ್ತಿದ್ದೆ. ನಿತ್ಯ ನನಗೆ ಎಷ್ಟು ಬೇಕೋ ಅಷ್ಟು ದುಡ್ಕೋತಿದ್ದೆ. ಅದನ್ನ ನೋಡಿ ನನ್ನ ಸ್ನೇಹಿತರೊಬ್ರು, ಸಹೋದ್ಯೋಗಿ, ಹೆಂಗೋ ಮಾಡ್ಕೋತಿದ್ದಿ ಅಂತ, ಏನೋ ಆಗಿ ಮಾಡ್ತಿದ್ದೇನೆ ಅಂತ. ಸರಿ, ಅವ್ರೊಂದು 5,000 ಹಾಕೋದು. ಅವ್ರಿಗೂ ನಿತ್ಯ 100 ರೂಪಾಯಿ ಕೊಡ್ತಿದ್ದೆ. 5,000 ರೂಪಾಯಿಗೆ ನಿತ್ಯ 100 ಕೊಡ್ತಿದ್ದೆ. ನಷ್ಟ ಆದ್ರೆ ನಂದು ಲಾಭ ಆಗ್ಲಿ ಆಗದೆ ಇರ್ಲಿ 100 ರೂಪಾಯಿ ಕೊಡ್ತಾನೆ. ಐ ವಾಸ್ ವೆರಿ ಹ್ಯಾಪಿ. ನೀವು ನಂಬೋಲ್ಲ, ತಿಂಗಳುಗಳಷ್ಟರಲ್ಲೇ ಸುಮಾರು ಒಂದು 60ರಿಂದ 70 ಜನ ಈ ತರ ಅವರಾಗಿ ಹುಡ್ಕೊಂಡು, ನಾನು ಹೇಳ್ತಿದ್ದೆ ನಾನು ಮಾಡೋಲ್ಲ, ಇಲ್ಲ ಅಂತ. ಕೆಲವರು 50,000 ಕೊಡ್ತಾನೆ, 50 ಲಕ್ಷ ಕೊಡ್ತಾನೆ, ಇಲ್ಲ ನಾನು ಮಾಡೋದಿಲ್ಲ. ಆ ಬುಧನ ಪರಮೋಚ್ಚ ನವಾಂಶ ಸ್ಥಾನ, ಆ ಬುಧ ಕೇತುವಿನ ಸಂಗಮ, ಗುರು ಕೇತು ಬುಧನ ಸಂಗಮ, ಅಲ್ಲೊಂದು ಪ್ರಚೋದನೆ, ಆ ವಿದ್ಯೆ, ಆ ಜ್ಞಾನದೇವಿ ಕೊಟ್ಟಂಥದ್ದು ನನ್ನದಲ್ಲ. ನಿತ್ಯ ಕಡಿಮೆ ಅಂದರು ಒಂದು 20-30 ಸಾವಿರ ದುಡ್ಕೋತಿದ್ದೆ, ಅವ್ರಿಗೂ ಹಂಚ್ತಿದ್ದೆ. ಎಲ್ಲೂ ನಷ್ಟದ ಬಾಬತ್ತಿಲ್ಲ, ಆಗ್ತಿತ್ತು. ಆದ್ರೂ ಅಲ್ಲೊಂದು ರಿಸರ್ಚ್, ನನ್ನದೇ ಒಂದು ಪ್ಯಾಟರ್ನ್, ಕಂಪನಿಯ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು, ಆ ಒಂದು ಬೋನಸ್ ಅನೌನ್ಸ್ ಮಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬಾ ಒಂದು ಟಿಪ್ಪಣಿಗಳನ್ನ ಬರ್ಕೊಂಡು ಮಾಡಿ ಅದನ್ನ ಮಾಡ್ತಿದ್ದೆ. ಕಾಲ್ಗಟ್ಟಕ್ಕೆ ನನ್ನ ಗುರುಗಳನ್ನ ಯಾವುದೋ ಕಾರ್ಯ ನಿಮಿತ್ತ ಭೇಟಿ ಆಗ್ತಕ್ಕಂಥ ಒಂದು ಶುಭ ಕಾರ್ಯಕ್ಕೆ ಹೋಗಿದ್ದೆ. ಮಾತಾಡ್ತಾ, ಏನು ಬೆಳಗ್ತಿದ್ದೀರಾ, ಕೈಯಲ್ಲಿ ದೊಡ್ಡ ಮಿರಮಿರ ಮಿಂಚ್ತಾ ಇದ್ದಾಗಿದೆ ಅಂತ. ನನಗೆ ಆಶ್ಚರ್ಯ. ಅವ್ರು ಹಾಗೆ ಮಹಾ ಪಂಡಿತರು, ವಾಕ್ ಸಿದ್ಧಿ ಪಂಡಿತರು. ಇಲ್ಲ ಗುರುಗಳೇ, ಹಾಗೇನಿಲ್ಲ, ನನಗೆ ಗೊತ್ತು, ಯಾವುದೋ ಒಂದು ತರಲೆ ಕೆಲಸ ಮಾಡ್ತಿದ್ದೀಯಾ, ದಿಢೀರ್ ದುಡ್ಡು ನೋಡ್ತಿದ್ಯಾ ಅಂತ ಅನ್ನಿಸ್ತಿದೆ ಅಂತ. ಇಲ್ಲ ಗುರುಗಳೇ, ಆ ಥರದ್ದೇನೂ ಇಲ್ಲ, ಈ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಗೋ ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ, ರಿಸರ್ಚ್ ಮಾಡ್ತಿದ್ದೆ, ಅದರಲ್ಲೂ ಒಂದು ಸಣ್ಣದಾಗಿ ಶುರು ಮಾಡಿದ್ದು. ಈಗ ಒಂದು 150-200 ಜನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ. 5-5 ಸಾವಿರನೇ ಜಾಸ್ತಿ ತಗೋತಿಲ್ಲ, ಎಲ್ಲರೂ ಖುಷಿಯಾಗಿದ್ದಾರೆ, ನಾನು ಅರ್ನ್ ಮಾಡ್ತಿದ್ದೇನೆ ಅಂತ. ಕೆನ್ನೆ ಒಂದು ಬಿಟ್ರು ನೋಡಿ ತಲೆ ಸುತ್ತಿ ಬಿದ್ದಿದ್ದಂತ ಭಾವ.
ನಿನ್ನ ಮಹಾವಿದ್ಯೆಯನ್ನ ವಾಣಿಕಾರಕ, ಜ್ಯೋತಿಷ್ಯಕಾರಕ, ಜ್ಞಾನಕಾರಕ, ಬುಧ, ಗುರು, ಕೇತು ಈ ಥರದ್ದೊಂದು ವಿಶೇಷವಾದಂಥ ವಿದ್ಯೆಯನ್ನ ಕಲೀಲಿಕ್ಕೆ ಭಗವಂತ ನಿನಗೆ ಶಕ್ತಿ ಕೊಟ್ಟಿದ್ರೆ ಹೋಗ್ಬಿಟ್ಟು ಈ ಥರದೊಂದು ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಬುದ್ಧಿಶಕ್ತಿ ಅಂತ ಓಡಿಸ್ತಿದೀಯಾ ಅಂತ. ಎಲ್ಲ ಗುರುಗಳು ಅದೇನು ತಪ್ಪು. ಈ ವಿದ್ಯೆ ಇದಕ್ಕಲ್ಲ, ನೀನು ಬೆಳೆಯಲಿಕ್ಕಲ್ಲ, ನೀನು ದುಡ್ಡು ಮಾಡಲು ಅಲ್ಲ, ನಿನಗೋಸ್ಕರವಾಗಿ ಅಲ್ಲ. ಇಲ್ಲ ಆದ್ರೂ 150-200 ಜನ ಕಣಿಸ್ತಿದ್ದೇನೆ, ಇದು ಜೂಜಾಟ, ಕಳೆದೋಯ್ತು, ನನ್ನ ಸಮಯ ಚೆನ್ನಾಗಿದೆ ಬರ್ತಿದೆ, ಕಳೆದೋಯ್ತು, ಅವ್ರಿಗೆಲ್ಲ ದುಡ್ಡು ಹೇಗೆ ವಾಪಸ್ ಕೊಡ್ತೀಯ? ಕಡಿಮೆ ಅಂದರು 10 ಲಕ್ಷ ರೂಪಾಯಿ ದಿಢೀರಂತ ಹೇಗೆ ಎತ್ಕೊಡಬಲ್ಲೆ? ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎಂತ ಜೂಜಾಟಕ್ಕೆ ಕೇಳ್ದಿದ್ಯಾ? ಸ್ಟಾಕ್ ಮಾರ್ಕೆಟ್ ನನಗೆ ಗೊತ್ತು, ನನ್ನ ಬುದ್ಧಿಶಕ್ತಿ, ನಿನ್ನ ಬುದ್ಧಿಶಕ್ತಿಯಿಂದ ಓಡ್ತಿಲ್ಲ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋರೆಲ್ಲರೂ ನಿನಗಿಂತ ದಡ್ರ? ಜ್ಞಾನ ಭಂಡಾರಗಳೇ ಇದ್ದಾರೆ, 4 CAಗಳು ಅದು ಇದು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರ ಕೈಗೆ ನಿಲಕದ್ದು ಎಟಕದ್ದು ನಿನಗೆ ತಂದು ಕೊಟ್ಟಿದೆ ಈ ವಿದ್ಯೆ, ಈ ಒಂದು ಶಕ್ತಿ. ನೀನ್ ನೋಡ್ದ ಅಂದ್ರೆ ಈ ರೀತಿಯ ಲೆಕ್ಕಾಚಾರ. ಆವತ್ತು ಬಿಟ್ಬಿಟ್ಟ ನಾನು. ಇವತ್ತಿಗೂ ಯಾರಾದ್ರೂ ಕೆಲವ್ರು ಕೇಳ್ತಿದಾಗ ಏನೋ ಒಂದು ಕಲ್ತಿದ್ದಲ್ವಾ, ಹುಟ್ಟು ಗುಣ ಸುಟ್ರು ಬಿಡಲ್ಲ, ಬುಧನ್ ಭಾವ ಪಟ್ ಅಂತ ಹೇಳ್ಬಿಟ್ಟಿರ್ತಾನೆ, ಇದ್ರಲ್ಲಿ ಹಾಕಿ ನೋಡಿ ಬರುತ್ತೆ ಅಂತ, ಇದ್ರಲ್ಲಿ ನೋಡಿ ಈ ಥರದ್ದು ಒಂದು ಶೇರ್ ಟ್ರೆಂಡಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ದಿಢೀರ್ 1 ವಾರ ಆದ್ಮೇಲೆ ಗುರುಗಳೇ ನೀವು ಹೇಳಿದ್ದಾಯ್ತು, 20 ಲಕ್ಷ ಲಾಭ ಮಾಡ್ಕೊಂಡ್ವಿ ಅಂತ. ಯಾರು ನನ್ನ ಹತ್ರ ಬರಬೇಡಿ, ನೀವು ಆ ವಿಚಾರಣೆ ಡಿಸ್ಕಸ್ ಮಾಡಬೇಡಿ, ಗುರುಗಳ ಹತ್ರ ಬಳಸ್ಕೊಂಡಿದ್ದೇನೆ ಈ ವಿದ್ಯೆ ಅದಕ್ಕೆಲ್ಲ, ಈ ವಿದ್ಯೆ ಇದಕ್ಕೆ, ಈ ಜ್ಞಾನಕ್ಕೆ, ಈ ಸರಸ್ವತಿ ವಿದ್ಯೆಗೆ ಅಂತಕ್ಕಂಥದ್ದು. ಅಂದ್ರೆ ನಿಮ್ಮ ಜನ್ಮ ಆ ಒಂದು ನಕ್ಷತ್ರ, ತಿಥಿ, ಯೋಗ, ಕರಣ ಲೆಕ್ಕಾಚಾರಗಳಲ್ಲಿ ಕಳಿಸಿರುತ್ತೆ. ಅದರಲ್ಲೂ ಧನಿಷ್ಠ ನಕ್ಷತ್ರ, ಶುಕ್ರವಾರ, ಅಷ್ಟಮಿ ಪ್ರಭಾವವಾಗಿ ಏನಾದರೂ ಜನನವಾಗಿದ್ದರೆ ನೀವು ಮಾಡುವ ಕೆಲಸ ಕಾರ್ಯಗಳು, ಇನ್ವೆಸ್ಟ್ಮೆಂಟ್ಗಳಲ್ಲಿ ಬಹುದೊಡ್ಡ ನಷ್ಟ ಅನುಭವಿಸ್ಬಿಡ್ತೀರಿ. ಎಚ್ಚರಿಕೆ, ತುಂಬ ದೊಡ್ಡ ರಿಸ್ಕಿನ ವ್ಯವಹಾರ, ದೊಡ್ಡ ರಿಸ್ಕಿನ ವ್ಯಾಪಾರ, ದೊಡ್ಡ ರಿಸ್ಕಿನ ಆ ಒಂದು ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಸಾರ್ವಜನಿಕ ಹಣಕಾಸು ಇಲಾಖೆ, ಒಂದು ಫೈನಾನ್ಸ್ ಇನ್ವೆಸ್ಟ್ಮೆಂಟ್ಗಳು ಮಾಡೋದು, ಶೂರಿಟಿ ಕೊಡೋದು, ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಹೋಗೋದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೋಗೋದು, ನನಗೆ ಗೊತ್ತಿದೆ ನನ್ನ ಬುದ್ಧಿವಂತಿಕೆ ಅಂತ ಹೋದ್ರಿ ಮುಳುಗು ನೀರು ತಂದಿಟ್ಕೋತೀರಿ. ನಿಮಗೆ ಪಕ್ಕದಲ್ಲಿ ಎಂಥವರಿದ್ದರೂ ಅಷ್ಟೇ ನೆನಪಿಟ್ಟುಕೊಳ್ಳಿ, ಪ್ರಪಂಚದ ಟಾಪ್ 10 ಶ್ರೀಮಂತರ ಜೊತೆಯಲ್ಲಿ ಅನುಬಂಧ ಇಟ್ಟುಕೊಂಡಂತ ವ್ಯಕ್ತಿ, ಆತ ನೆನೆಸಿದ ಕಾರ್ಯ ಆಗ್ಬೇಕು ಅಂದ್ರೆ ಅವ್ರ ತಂದೆ ಆತನನ್ನ ತಯಾರಿ ಮಾಡಿಟ್ಟಿದ್ದ. ಇನ್ನೊಬ್ಬ ಯಂತ್ರಾಂಗವನ್ನ ನೋಡ್ಕೋತಿದ್ರೆ, ಯಂತ್ರಾಂಗವನ್ನ ನೋಡ್ಕೋತಿದ್ರೆ ಈ ಮೇಧಸ್ಸನ್ನ ಅಲ್ಲಿಟ್ಟಿದ್ದ. 2 ಮಕ್ಕಳು ಆತನಿಗೆ. ಎಂತ ರಿಚ್ನೆಸ್ ಗೊತ್ತಾ? ಹೌದು, ತಂದೆಗೆ ಅಂತ ಒಂದು ಅಪರಿಮಿತ ನಂಬಿಕೆ. ಅಣ್ಣನಿಗೂ ಕೂಡ ತಮ್ಮನ ಮೇಲೆ ಇಂಥದ್ದು ಕೆಲಸ ಆಗ್ಲಿಲ್ಲ ಅಂದ್ರೆ ಈತ ಫೋನ್ ಮಾಡ್ದಂದ್ರೆ ಆ ಕನೆಕ್ಷನ್ ಆಗ್ತಿತ್ತು, ಅಗ್ರಿಮೆಂಟ್ಸ್ ಎಲ್ಲ ಮುಟ್ಟಿದ್ದೆಲ್ಲ ಬಂಗಾರ, ಮುಟ್ಟಿದ್ದೆಲ್ಲ. ಎಂತ ಕೆಲಸ, ಯಾವ ದೇಶದಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಬೇಕು, ಇಂಥ ಒಂದು ದೊರೆ, ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಮಟ್ಟದ ವ್ಯಕ್ತಿಗಳ ಜೊತೆಯಲ್ಲಿ ಕುಳಿತುಕೊಂಡು ಮಾತುಕತೆ ಮಾಡುತ್ತಿದ್ದಂತ ವ್ಯಕ್ತಿ ಇವತ್ತು ಬ್ಯಾಂಕ್ ನೆನಪಿಟ್ಕೊಳ್ಳಿ, ಯಾರು ಅಲ್ಲ, ಅನಿಲ್ ಅಂಬಾನಿ. ಅವರನ್ನ ಅಷ್ಟು ಬುದ್ಧಿವಂತ ಅಲ್ಲ ಮುಖೇಶ್ ಅಂಬಾನಿ. ಸರಳತೆ, ಒಂದೊಂದೇ ಸ್ಟೆಪ್ ಮೇಲಕ್ಕೆ, ತನಗೆ ಗೊತ್ತಿರುವ ಬಲವನ್ನೇ ಸರಿಯಾಗಿ ಬಳಸ್ಕೊಂಡು ಅದನ್ನು 10 ಜನ ಜೊತೆ ಚರ್ಚಿಸಿ ಹೆಜ್ಜೆ ಇಟ್ಟಂತ ವ್ಯಕ್ತಿ. ಈತ ಪರಮ ಬುದ್ಧಿವಂತ. ಆ ಜಾತಕದಲ್ಲಿ ಆ ಥರದೊಂದು ಬುಧನ ಗುರುವಿನ ಆ ಒಂದು ಶಕ್ತಿ ನೋಡಿ ಕರ್ಕೊಂಡು ಬಂದು ಬಡ್ದಾಕ್ಬಿಟ್ಟಿದೆ. ಎಲ್ಲೆಲ್ಲೂ ಸಾಲದ ಬಾಬತ್ತು 400 ಕೋಟಿ ರೂಪಾಯಿ ಕಟ್ಲಿಕ್ಕಾಗ್ಲಿಲ್ಲ, ಐ ಆಮ್ ಬ್ಯಾಂಕ್ರಪ್ಟಸಿ ಅಂತ ಹೇಳ್ಕೊತಾನೆ, ಮುಚ್ಚಿಟ್ಟಿದ್ದಾನೆ ಅಂತಕ್ಕಂಥ ಮಾತು ಕೂಡ ಮೊನ್ನೆ ಎಲ್ಲ ಯಾವ್ದಾವ್ದು ಬಂದಿದ್ದಾವೆ ನ್ಯೂಸ್ಗಳು. ಪರದೇಶದಲ್ಲಿ ದುಡ್ಡು ತಳ್ಳಿಟ್ಟಿದ್ದಾರೆ, ಇಷ್ಟು ಕೋಟಿ, ಅಷ್ಟು ಕೋಟಿ, 10,000 ಕೋಟಿ ಅನ್ನತಕ್ಕಂಥದ್ದು. ನನ್ನ ಹತ್ರ ದುಡ್ಡೇ ಇಲ್ಲ ಕಟ್ಲಿಕ್ಕೆ, ಸಾಲ ಆಗ್ಬಿಟ್ಟಿದೆ, ಮುಳುಗೋಗ್ಬಿಟ್ಟಿದೆ ಅನ್ನತಕ್ಕಂಥ ವ್ಯಕ್ತಿ. ಯೋಚನೆ ಮಾಡಿ ನೋಡಿ. ಸೊ ಅದರಿಂದ ಧನಿಷ್ಠ ನಕ್ಷತ್ರ, ನೀವೆಷ್ಟೇ ಬುದ್ಧಿವಂತರಾದರೂ ಅಕಸ್ಮಾತ್ ಶುಕ್ರವಾರ ಹುಟ್ಟಿದ್ದರೆ, ಅದರಲ್ಲೂ ಅಷ್ಟಮಿ ತಿಥಿಯಾಗಿದ್ದರೆ ಸರ್ವನಾಶನ ಯೋಗ ಅಂತ ಹೇಳುತ್ತೆ ನಕ್ಷತ್ರ ಚಿಂತಾಮಣಿಯಲ್ಲಿ. ಜಾಗ್ರತೆ, ವೆರಿ ಕೇರ್ಫುಲ್. ನೀವು ಈ ನಕ್ಷತ್ರದಲ್ಲಿ ಹುಟ್ಟಿ ಶುಕ್ರವಾರ ಹುಟ್ಟಿದ್ರೆ ಮಾತ್ರ ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ಬ್ಲಂಡರ್ಗಳಿಗೆ ಹೋಗ್ಬೇಡಿ. ಬೆಟ್ಟಿಂಗು, ಇನ್ನೊಂದು. ನನಗೆ ಗೊತ್ತಿದೆ, ನನ್ನ ಜೊತೆಲಿರೋರು ತುಂಬಾ ದೊಡ್ಡ ವ್ಯಕ್ತಿಗಳು, ಅವ್ರು ಅದು ಮಾಡಿಬಿಡ್ತಾರೆ, ಎಲ್ಲ ಕರ್ಕೊಂಡೋಗಿ ಕೆಡ್ಡ ತೋಡಿ ನಿಮ್ಮ ಹಳ್ಳ ನೀವೇ ತೋಡ್ಕೊಬಿಡ್ತೀರಿ. ಎಚ್ಚರಿಕೆ. ಒಳ್ಳೇದಾಗ್ಲಿ. ನಮಾಮಿ ಶಂಕರ್.